Good evening, everybody. Myself, Soumya Hegde. Today, we are discussing another subtopic in P block elements, that is dinitrogen. Okay. ನೈಟ್ರೋಜನ್ 8 ರೂಪದಲ್ಲಿದ್ರೆ ಅದನ್ನ ಏನಂತ ಕರಿತೀನಿ ನಾನು ಡೈನೈಟ್ರೋಜನ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ದಟ್ ಈಸ್ ಎನ್ ಡಬಲ್ ಬಾಂಡ್, ಎನ್ ಟ್ರಿಪಲ್ ಬಾಂಡ್, ಎನ್ ಇದು. ಓಕೆ, ಸೊ ಯಾಕೆ ಪ್ರಿಪರೇಷನ್ ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ಲಿಕ್ವಿಫಿಕೇಶನ್ ಅಂಡ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆಫ್ ಏರ್. ಇವಾಗ ಒಂದು ಫಿಲ್ಟ್ರೇಷನ್ ಮತ್ತೆ ಕಂಪ್ರೈಸರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದಷ್ಟು ನೈಟ್ರೋಜನ್ ಮಾಲಿಕ್ಯೂಲ್ ಅನ್ನ ಹಾಯಿಸ್ತೆ ಅಂದ್ಕೊಳ್ಳಿ. ಸೊ 190 ಡಿಗ್ರಿ ಇದ್ದು 183 ಡಿಗ್ರಿ ಇದ್ರೆ -196 ಇದ್ರೆ ಏನಾಗುತ್ತೆ, ನೈಟ್ರೋಜನ್ ಸಿಗುತ್ತೆ ನಂಗೆ. ಅದೇ -183 ಇದ್ರೆ ಏನ್ ಸಿಗುತ್ತೆ ನನ್ಗೆ, ಆಕ್ಸಿಜನ್ ಸಿಗುತ್ತೆ. ಸೊ ನಾನು ಒಂದು ಲಿಕ್ವಿಡ್ ಅರ್ಗಾನ್ ಅನ್ನ ಯೂಸ್ ಮಾಡಿರ್ತೀನಿ ಅಲ್ವಾ ಲಿಕ್ವಿಫಿಕೇಶನ್ ಅಲ್ಲಿ. ಸೊ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮಾಡಿದಾಗ ಯಾವಾಗ ಬಾಯ್ಲಿಂಗ್ ಪಾಯಿಂಟ್ ಅನ್ನ ನಾನು -183 ತರ್ತೀನೋ ಅವಾಗ ಏನಾಗುತ್ತೆ ಹೇಳಿ, ಆಕ್ಸಿಜನ್ ಏನಿದೆಯಲ್ಲ ಆ ಆಕ್ಸಿಜನ್ ಎಲ್ಲ ಹೊರಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಆಕ್ಸಿಜನ್ ಹೊರಗಡೆ ಹೋದ್ಮೇಲೆ ಅಲ್ಲಿ ಯಾರು ಉಳ್ಕೊಂಡ್ರು ಆ ಜಾಗದಲ್ಲಿ ನೈಟ್ರೋಜನ್ ಉಳ್ಕೊಂತು. ಸೊ ನೈಟ್ರೋಜನ್ ಅನ್ನ ಏನ್ ಮಾಡ್ತೀವಿ ನಾವು, ಕಂಪ್ರೆಸ್ ಮಾಡಿ ಕೂಲ್ ಮಾಡಿ ಇಟ್ಕೊಳ್ತೀವಿ ಅಲ್ವಾ. ಸೊ ಲಿಕ್ವಿಫಿಕೇಶನ್ ಅಥವಾ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್ ಅಂದ್ರೆ ಇದೆ. ಸೊ ನಾನು ಗ್ಯಾಸ್ ಅನ್ನ ಪಾಸ್ ಮಾಡ್ತೀನಿ, ಲಿಕ್ವಿಡ್ ಆಕ್ಸಿಜನ್ ಔಟ್ಪುಟ್ ಅಲ್ಲಿ ಕೊಡ್ತೀನಿ. ಸೊ ವೆನ್ ನಾನು ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ತೀನಿ, -183 ಡಿಗ್ರಿಗೆ ಎಲ್ಲವೂ ಹೋದ್ಮೇಲೆ ಏನ್ ಕೊಡುತ್ತೆ ಹೇಳಿ, ಎಲ್ಲವೂ ಆಕ್ಸಿಜನ್ ಮಾಲಿಕ್ಯೂಲ್ ಎಲ್ಲ ಹೋದ್ಮೇಲೆ ನೈಟ್ರೋಜನ್ ಏನ್ ಮಾಡುತ್ತೆ ಹೇಳಿ, ಆ ನೈಟ್ರೋಜನ್ ಮಾಲಿಕ್ಯೂಲ್ಗಳು ಹಂಗೆ ಉಳ್ಕೊಂಡಿರುತ್ತೆ. ಬಿಕಾಸ್ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಇನ್ನೂ ಬಂದೇ ಇಲ್ಲ. ಯಾವಾಗ ಅದ್ರದ್ದು 196 ಅಟೇನ್ ಆಯ್ತೋ ಅವಾಗ ಎಲ್ಲಾ ನೈಟ್ರೋಜನ್ಗಳು ಏನಾಗುತ್ತೆ, ಹೊರಗಡೆ ಬೀಳುತ್ತೆ. ಆ ಹೊರಗಡೆ ಬೀಳ್ದಿರೋದನ್ನ ಕಂಡೆನ್ಸ್ ಮಾಡಿ ಕೂಲ್ ಮಾಡಿ ಡಿಸ್ಟಿಲೇಷನ್ ಮಾಡಿ ನಾವು ಸೇವ್ ಮಾಡಿ ಇಟ್ಕೊಳ್ತೀವಿ. ಇದು ಒಂದು ಮೆಥಡ್. ಓಕೆ, ಇನ್ನೊಂದು ಟ್ರೀಟಿಂಗ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಅಮೋನಿಯಂ ಕ್ಲೋರೈಡ್ ವಿತ್ ಸೋಡಿಯಂ ನೈಟ್ರೇಟ್. ಏನ್ ಮಾಡುತ್ತೆ, ಸೋಡಿಯಂ ನೈಟ್ರೇಟ್ ಮತ್ತೆ ಅಮೋನಿಯಂ ಕ್ಲೋರೈಡ್ ಅನ್ನ ಕನ್ಸಿಡರ್ ಮಾಡಿದಾಗ ಅವೆರಡನ್ನ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಇಟ್ ವಿಲ್ ಫಾರ್ಮ್ ನೈಟ್ರೋಜನ್ ಗ್ಯಾಸ್, ವಾಟರ್ ಮಾಲಿಕ್ಯೂಲ್ ಅಂಡ್ NaCl. ಓಕೆ, ಸೊ ಈ ನೈಟ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ. ಈ ತರನು ನಾನು ನೈಟ್ರೋಜನ್ ಅನ್ನು ಪಡ್ಕೊಳ್ಬಹುದು. ಇನ್ನೊಂದು ಪ್ರಿಪರೇಷನ್ ಬೈ ಥರ್ಮಲ್ ಡಿಕಂಪೋಸಿಷನ್. ಥರ್ಮಲ್ ಅಂದ್ರೆ ಏನ್ ಹೇಳಿ, ಹೀಟ್ ಮಾಡೋದು. ಯಾವುದೋ ಒಂದು ಎಲಿಮೆಂಟ್, ಯಾವ್ದಾರ ಒಂದು ಕಂಪೌಂಡ್ ಅನ್ನ ಹೀಟ್ ಮಾಡಿದ್ರೆ ಸಿಗುತ್ತಾ ಅಂತ ನೋಡೋಣ. ಸೊ ಪ್ರಿಪರೇಷನ್ ಆಫ್ ಥರ್ಮಲ್ ಡಿಕಂಪೋಸಿಷನ್ ಅಂದ್ರೆ ವೆನ್ ಇದು ನೋಡಿ, ಅಮೋನಿಯಂ ಡೈಕ್ರೋಮೇಟ್. ಓಕೆ, ನಾವು ಸೋಡಿಯಂ ಡೈಕ್ರೋಮೇಟ್ ಕೇಳಿದ್ವಿ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಕೇಳಿದ್ವಿ ಅಲ್ಲ. ಸೊ ಅದೇ ತರ ನನ್ನ ಹತ್ರ ಏನಿದೆ ಹೇಳಿ, ಅಮೋನಿಯಂ ಡೈಕ್ರೋಮೇಟ್. ಸೊ ದಿಸ್ ಅಮೋನಿಯಂ ಡೈಕ್ರೋಮೇಟ್ ವೆನ್ ಹೀಟೆಡ್, ಯಾವತ್ ನಾವು ಹೀಟ್ ಮಾಡ್ತೀವೋ, ಬಿಸಿ ಮಾಡ್ತೀವೋ, ಅವಾಗ ಏನ್ ಕೊಡುತ್ತೆ, N2 ಗ್ಯಾಸ್ ಪ್ಲಸ್ ವಾಟರ್ ಮಾಲಿಕ್ಯೂಲ್ ಪ್ಲಸ್ Cr2O7 ಅನ್ನ ಕೊಡುತ್ತೆ. ಇನ್ನೊಂದು ಅಜೈಡ್ಸ್ ಅನ್ನ ನೋಡೋದು. ಅಜೈಡ್ ಅಂದ್ರೆ ಏನ್ ಹೇಳಿ, N3 ಡಬಲ್ ಇದ್ರೆ ಅದನ್ನ ಅಜೈಡ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ದಿಸ್ ಬೇರಿಯಂ ನೈಟ್ರೇಟ್ ಅಜೈಡ್ ಇದೆಯಲ್ಲ, ವೆನ್ ಇಟ್ ಈಸ್ ಟ್ರೀಟೆಡ್, ಇವೆಲ್ಲ ಥರ್ಮಲ್ ಡಿಕಂಪೋಸಿಷನ್ ಅಂದ್ರೆ ಏನ್ ಹೇಳಿ, ಬಿಸಿ ಮಾಡಿ ನಾವು ನೈಟ್ರೋಜನ್ ಅನ್ನು ತಗೊಳ್ಳೋದು. ಸೊ ವೆನ್ ಇಟ್ ಈಸ್ ರಿಯಾಕ್ಟ್ ವಿತ್ ನೈಟ್ರೋಜನ್ ದೇ ವಿಲ್ ಫಾರ್ಮ್ ನೈಟ್ರೋಜನ್ ಗ್ಯಾಸ್. ಓಕೆ, ಸೊ ಪ್ರಾಪರ್ಟೀಸ್ ಏನೇನು ಅಂತ ನೋಡೋಣ. ಇಟ್ ಈಸ್ ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್ ಗ್ಯಾಸ್. ಓಕೆ, ಬಟ್ ದೇ ಹ್ಯಾವಿಂಗ್ ಡೈನೈಟ್ರೋಜನ್ ಏನಿರೋದಿಲ್ಲ ಹೇಳಿ, ಅಂತ ಸ್ಮೆಲ್ ಏನು ಇರೋದೇ ಇಲ್ಲ, ಕಲರ್ಲೆಸ್ ಆಗಿರುತ್ತೆ, ಟೇಸ್ಟು ಇರೋದಿಲ್ಲ. 2 ಐಸೋಟೋಪ್ಸ್ ಗಳಿದಾವೆ, ದಟ್ ಈಸ್ N14 ಮತ್ತೆ N15 ಇರುತ್ತೆ. ದೇ ಆರ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ಹ್ಯಾವಿಂಗ್ ಲೋ ಫ್ರೀಸಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ದೇ ಆರ್ ಇನರ್ಟ್ ಅಟ್ ರೂಮ್ ಟೆಂಪರೇಚರ್. ಯಾಕೆಂದ್ರೆ 0 ಡಿಗ್ರಿಯಲ್ಲಿ ಅವು ಇನರ್ಟ್ ಆಗಿರ್ತವೆ. ದೇ ವಿಲ್ ನಾಟ್ ರಿಯಾಕ್ಟಿವ್. ದೇ ಆರ್ ವೆರಿ ಲೆಸ್ ಸ್ಟೇಬಲ್ ವಾಟರ್ ಅಲ್ಲಿ. ಓಕೆ, ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಡೈನೈಟ್ರೋಜನ್. ಓಕೆ, ಸೊ ರಿಯಾಕ್ಟಿವಿಟಿ, ವೆನ್ ಇಟ್ ರಿಯಾಕ್ಟ್ ವಿತ್ ನೈಟ್ರೋಜನ್ ಇಟ್ ವಿಲ್ ಫಾರ್ಮ್ ನೈಟ್ರೈಡ್. ಓಕೆ, ನೋಡಿ ಹೈಡ್ರೈಡ್ ಅನ್ನ ಕೊಡುತ್ತೆ ಅಲ್ವಾ. ಸೊ ದೀಸ್ ರಿಯಾಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅವಾಗ ಎನರ್ಜಿಯನ್ನ ಕೊಡ್ತಿರೋ ಅವಾಗ ಏನ್ ಮಾಡುತ್ತೆ, ಅದು ರಿಯಾಕ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಓಕೆ, ಸೊ ರಿಯಾಕ್ಟಿವಿಟಿನೂ ಏನಾಗುತ್ತೆ, ಇನ್ಕ್ರೀಸ್ ಆಗ್ಕೊಂಡು ಹೋಗುತ್ತೆ ಇದಕ್ಕೆ.
ಸೊ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಅಂಡ್ ಅದರ್ ಇಂಡಸ್ಟ್ರಿಯಲ್ ಕಂಪೌಂಡ್ಸ್. ಓಕೆ, ಸೊ ಅಲ್ಲಿ ನಾವು ನೈಟ್ರೋಜನ್ ಅನ್ನು ಯೂಸ್ ಮಾಡ್ತೀವಿ. ಇನರ್ಟ್ ಅಟ್ಮಾಸ್ಫಿಯರ್, ಈಗ ಡೈರಿಗಳೆಲ್ಲ ಇರ್ತವೆ, ಫುಡ್ ಪ್ಯಾಕಿಂಗ್ ಇರ್ತವೆ, ಅಂತಲ್ಲಿಯೂ ನಾವು ಏನ್ ಮಾಡ್ತೀವಿ ಹೇಳಿ, ಅಂತಲ್ಲಿಯೂ ನೈಟ್ರೋಜನ್ ಅನ್ನ ಯೂಸ್ ಮಾಡ್ತೀವಿ, ಅವ್ರ ಅಮೋನಿಯಾನ ಯೂಸ್ ಮಾಡ್ತೀವಿ. ಲಿಕ್ವಿಡ್ ಡೈನೈಟ್ರೋಜನ್ ಯೂಸ್ಡ್ ರೆಫ್ರಿಜರೆಂಟ್ ಆರ್ ಪ್ರಿಸರ್ವೇಟಿವ್. ಓಕೆ, ನಾವು ದೊಡ್ಡದು ಒಂದು ನ್ಯೂಕ್ಲಿಯರ್ ಪ್ಲಾಂಟ್ಸ್ ಎಲ್ಲ ಇದ್ರೆ ಅದಕ್ಕೆ ನೈಟ್ರೋಜನ್ ಬೇಕಾಗುತ್ತೆ. ಸೊ ಅಂತಹ ಕೇಸ್ಗಳಲ್ಲೂ ನಾವು ಡೈನೈಟ್ರೋಜನ್ ಅನ್ನ ಶೇಖರಿಸಿಡ್ತೀವಿ. ರೆಫ್ರಿಜರೆಂಟ್ ನೋಡಿ, ಕೆಲವು ಕಡೆ ನಮ್ ಹಾಲೆಲ್ಲ ಇದ್ರೆ ಆ ಡೈರಿಗಳೆಲ್ಲ ಇರ್ತವಲ್ಲ, ಅಲ್ಲಿಯೂ ಡೈನೈಟ್ರೋಜನ್ ಅನ್ನ ರೆಫ್ರಿಜರೇಷನ್ಗೆ ಬಳಸ್ತಾರೆ, ಹಾಳಾಗದೆ. ಇನ್ನೊಂದು ಕ್ರಯೋ ಸರ್ಜರಿ. ಓಕೆ, ಕ್ರಯೋ ಸರ್ಜರಿ ಅಂದ್ರೆ ಟಿಶ್ಯೂ ಅನ್ನ ರಿಮೂವ್ ಮಾಡೋದು, ತುಂಬಾ ಸೆನ್ಸಿಟಿವ್ ಸರ್ಜರಿ. ಅಲ್ಲೂ ನಾವೇನ್ ಮಾಡ್ತೀವಿ, ಎಲ್ಲಾ ಇಕ್ವಿಪ್ಮೆಂಟ್ ಮತ್ತೆ ಎಲ್ಲಾ ಒಂದು ಥಿಂಗ್ಸ್ ಅನ್ನ, ಒಂದು ಟೆಂಪರೇಚರ್ ನ ನೀಟಾಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅಲ್ಲೂ ನಾವು ಏನ್ ಮಾಡ್ತೀವಿ ಹೇಳಿ, ನೈಟ್ರೋಜನ್ ಅನ್ನ ಯೂಸ್ ಮಾಡ್ತೀವಿ, ಅಮೋನಿಯಾನ ಯೂಸ್ ಮಾಡ್ತೀವಿ. ಇನ್ನು ಲ್ಯಾಬೋರೇಟರಿಯಲ್ಲಿ ಅಂತೂ ಹೇಳೋದೇ ಬೇಡ, ಅಮೋನಿಯಾ ಒಂದ್ ಇಲ್ದಿದ್ರೆ ನಮ್ಗೆ ನಡೆಯೋದೇ ಇಲ್ಲ. ಆ ತರ ನಾವು ಅಮೋನಿಯಾಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಲ್ವಾ. ಸೊ ಲ್ಯಾಬೋರೇಟರಿಯಲ್ಲೂ ಇದ್ರದ್ದು ವೇರಿಯಸ್ ಯೂಸ್ ಇರುತ್ತೆ. ಓಕೆ ಓಕೆ, ಸೊ ವೇರಿಯಸ್ ನೈಟ್ರೋಜನಿಸ್ ಫರ್ಟಿಲೈಸರ್ಸ್, ಅಮೋನಿಯಾನ ಹೇಗೆ ಯೂಸ್ ಮಾಡ್ತೀವಿ, ಫರ್ಟಿಲೈಸರ್ ಯೂಸ್ ಮಾಡ್ತೀವಿ. ಲಿಕ್ವಿಡ್ ಅಮೋನಿಯಾ ಇಸ್ ಆಲ್ಸೋ ಯೂಸ್ಡ್ ಆಸ್ ರೆಫ್ರಿಜರೆಂಟ್. ಓಕೆ, ಇನ್ಆರ್ಗ್ಯಾನಿಕ್ ಕಂಪೌಂಡ್ ಲೈಕ್ ನೈಟ್ರಿಕ್ ಆಸಿಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಡಿಸ್ಕಸ್ ಮಾಡ್ತೀರಾ. ಸೊ ನೈಟ್ರಿಕ್ ಆಸಿಡ್ ಫಾರ್ಮೇಶನ್ ಅಲ್ಲೂ ನಾವೇನ್ ಮಾಡ್ತೀವಿ, ಅಮೋನಿಯಾನ ಯೂಸ್ ಮಾಡ್ತೀವಿ. ಹೀಗೆ ಅಮೋನಿಯಾಕ್ಕೆ ಸಿಕ್ಕಾಪಟ್ಟೆ ಏನೋ ಅಪ್ಲಿಕೇಶನ್ಗಳಿದಾವೆ. ಓಕೆ, ಸೊ ಡಿಕೆ ಆಫ್ ನೈಟ್ರೋಜನಿಯಸ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಕಾಂಪೋಸ್ಟ್ ಅಲ್ಲಿ, ಅಥವಾ ಡೆಡ್ ಅನಿಮಲ್ ಒಂದು ಡಿಕಂಪೋಸಿಷನ್ ಅಲ್ಲಿ, ಅಥವಾ ಸೇವೇಜ್ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ಕಡೆ ನೈಟ್ರೋಜನಿಯಸ್ ಮಿಕ್ಸ್ಚರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಡಿಕಂಪೋಸಿಷನ್ ಆಫ್ ಅಮೋನಿಯಂ ಸಾಲ್ಟ್. ಈಗ ನನ್ನ ಹತ್ರ NH4Cl ಅಂತ ಇದ್ರೆ, ಆ NH4Cl ಅಥವಾ NH4 ಇದ್ರೆ ಅದನ್ನ ನಾನು ಏನ್ ಮಾಡ್ತೀನಿ ಹೇಳಿ, NH3 ಆಗಿ ಕನ್ವರ್ಟ್ ಆಗೋದಾದ್ರೆ, ನಾನು ಯಾವ್ದಾದ್ರು ಒಂದು ಬೇಸ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ನಂಗೆ ಸೋಡಿಯಂ ಅಥವಾ ಕ್ಯಾಲ್ಸಿಯಂ ಒಂದು ಹೈಡ್ರಾಕ್ಸೈಡ್ ಸಿಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ಏನಂತ ಕರಿತೀವಿ ಹೇಳಿ ನಾವು, ಅಮೋನಿಯಂ ಹೈಡ್ರಾಕ್ಸೈಡ್. ಇನ್ನೊಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನೋ, that will also replace. Okay, that will also give chloride. Decomposition of ammonium salt ಅಲ್ಲಿ ನಾವು ಇದನ್ನ ಬಳಸ್ಕೊಳ್ತೀವಿ. ಓಕೆ, ಸೊ ಯಾಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿಚ್ ರೆಡ್ಯೂಸ್ ದ ಓಡರ್ ಮ್ಯಾನರ್ ನ ರೆಡ್ಯೂಸ್ ಮಾಡುತ್ತೆ, ಲ್ಯಾಬೋರೇಟರಿ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಹೌಸ್ ಹೋಲ್ಡ್ ಕ್ಲೀನಿಂಗ್ ಪರ್ಪಸ್ ಅಲ್ಲೂ ಕಾಸ್ಟಿಕ್ ಸೋಡಾನ ಕ್ಲೀನಿಂಗ್ ಕ್ಲೆನ್ಸಿಂಗ್ ಏಜೆಂಟ್ ಗಳಾಗಿ ಬಳಸ್ತೀವಿ. ಥ್ಯಾಂಕ್ ಯು.